ಚಳಿಗೆ ಟೊಪ್ಪಿ ಹಾಕೊಂಡ್ಬಿಟ್ಟಿದೀನಿ ಏನು ಆಗ್ಬಾರ್ದು ಅಂತ. 10 ದಿವಸದಿಂದ ಜ್ವರ ಬಂದ್ ಮಲ್ಕೊಂಡ್ಬಿಟ್ಟಿದ್ದೆ. ಇವತ್ತು ನೋಡಿ ಇಷ್ಟೊತ್ನಲ್ಲಿ ಎದ್ದು ಬಂದಿದ್ದೀನಿ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಕೆ. ಈಗ ನೈಟ್ ಟೈಮ್ ಎಷ್ಟಾಗಿದೆ ಅಂದ್ರೆ 1:30 ಬೆಳಗ್ಗೆ, ಅಂದ್ರೆ 1:30 AM ಆಗಿದೆ. ಕರೆಕ್ಟಾಗಿ 1:30 AM ಆಗಿದೆ ನೋಡಿ ಟೈಮ್. ನನಗೆ ಒಂದು 10 days ಇಂದ ಮೈ ಹುಷಾರಿರ್ಲಿಲ್ಲ, ಅದಕ್ಕೆ ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ. ವಿಡಿಯೋಸ್ ಮಾಡೋಣ ಅನ್ಕೊಂಡು ತಲೆ ಕೆಟ್ಟೋಗಿತ್ತು. ಫುಲ್ ಮೈ ಹುಷಾರಿರ್ಲಿಲ್ಲ, ಅದು ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡು ಈಗ ಸ್ವಲ್ಪ ಹಂಗೆ ಹುಷಾರಾಗಿದೆ. ಇವತ್ತು ಮಧ್ಯಾಹ್ನ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದೀರಿ ಇಬ್ರು. ಅದಕ್ಕೆ ನಿದ್ದೆ ಬರ್ಲಿಲ್ಲ. ಇವನ್ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಭಯ ಪಡ್ತಾರೆ. ಕ್ಯಾಮ್ರಾನ ಇಟ್ಕೊಂಡಿರೋದಕ್ಕೆ ಇವ್ನು ಮಾತಾಡ್ತಾ ಇಲ್ಲ. ಹಂಗೇನಿಲ್ಲ, ಅದಕ್ಕೆ ಇಬ್ರು ನಿದ್ದೆ ಸಂಜೆ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದೀರಿ. ಅಂದ್ರೆ ನಿನ್ನೆ ಮಧ್ಯಾಹ್ನ ನಿನ್ನೆ ಸಂಜೆ ಎಲ್ಲ ಅದಕ್ಕೆ ನಿದ್ದೆ ಬರ್ಲಿಲ್ಲ. ಅದಕ್ಕೆ ಏನ್ ಮಾಡೋಣ ಅಂತ ಗೊತ್ತಾಗ್ತೀರಾ, ಕಾರ್ ಎತ್ಕೊಂಡು ಹೊರಟಿದ್ದೀರಿ. 15 ದಿನ ಆಯ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಒಂದೇ ವಿಡಿಯೋ ಹಾಕಿರೋದು ನಾನು. ಇವನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ. ಅವನು ಒಂದು ವಿಡಿಯೋ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ನಾನು 5 ವಿಡಿಯೋ ಹಾಕಿದ್ದೀನಿ. 5 ವಿಡಿಯೋ ಹಾಕಿದ ತಕ್ಷಣ 15 ದಿನ ಮಲ್ಕೊಂಡವನೆ. 5 ದಿನ ಮಿಡ್ ನೈಟ್ ದೋಸೆ ತಿನ್ನಬೇಕಂತ, ಮಿಡ್ ನೈಟ್ ನಮ್ಮಲ್ಲಿ ದೋಸೆ ಇಡ್ಲಿ ತಿನ್ಬೇಕಂತ ಆಸೆ ಆಗ್ತಾ ಇತ್ತು ಜಾಸ್ತಿ ದಿವಸದಿಂದ. ಆದ್ರೆ ಹೋಗಕ್ ಆಗಿರ್ಲಿಲ್ಲ. ಇವತ್ತು ಹೋಗೋಣ ಅಂತ ನೋಡೋಣ. ದೋಸೆ ಆಟ ಅಂದ್ಬಿಟ್ಟು ಬೆಂಗಳೂರಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಎಲ್ಲಾರು ಬಿರಿಯಾನಿ ತಿನ್ನಕ್ ಹೋಗ್ತಾರೆ, ಇಷ್ಟೊತ್ತಿನಲ್ಲಿ ನಾವು ದೋಸೆ ತಿನ್ನಕ್ ಹೋಗ್ತಾ ಇದೀವಿ. ನಮ್ಮ ಮನೇಲಿ ಬೈತಾ ಇದ್ರು ನಾವಮ್ಮ, ಏನಕ್ಕೆ ಇಷ್ಟೊತ್ತು 10 ದಿವಸದಿಂದ ಮಲ್ಕೊಂಡಿದ್ಯಾ, ಇವಾಗ ಎದ್ದು ಹೋಗ್ತಾ ಇದೀಯಾ ಅಂತ. ಸ್ವಲ್ಪ ಹುಷಾರಾಗಿದ ತಕ್ಷಣ ಎದ್ದೋಗ್ತಾ ಇದೀಯಾ ಅಂತ ಬೈತಾ ಇದ್ರು. ಇನ್ನ ನಮ್ಮ ವೈಫ್ಗೆ ನನ್ನ ಮಕ್ಳಿಗೆ ಯಾರಿಗೂ ಗೊತ್ತಿಲ್ಲ, ಬೆಳಗ್ಗೆ ಹೋದ್ರೆ ಹೇಗ್ ಬೈತಾರಂತ ಗೊತ್ತಿಲ್ಲ. ಎಷ್ಟು ಟೈಮ್ ಇವಾಗ 2 ಗಂಟೆ ಆಯ್ತು ಸ್ನೇಹಿತರೆ. ಟೀ ಕುಡಿತಾ ಇದೀವಿ, ನಿದ್ದೆ ಬಂದಿಲ್ಲ ಅಂದ್ಬಿಟ್ಟು. ಹೊಸಕೋಟೆ ಟೋಲ್ ಪ್ಲಾಜಾ, ನಮ್ಮ ಹೊಸಕೋಟೆ ಟೋಲ್ ಪ್ಲಾಜಾ ಹತ್ರ ನಿಮ್ಗೆ ಎಷ್ಟೊತ್ನಲ್ಲಿ ಬಂದ್ರು ಟೀ, ಕಾಫಿ, ಇಡ್ಲಿ, ದೋಸೆ ಎಲ್ಲಾ ಸಿಗ್ತೈತೆ. ನೋಡಿ ಹಿಂದೆಗಡೆ ದೋಸೆ ಎಲ್ಲ ಹಾಕ್ತಾ ಇದಾರೆ. ನಾವು ಇಲ್ಲಿ ತಿನ್ನಲ್ಲ, ಬೇರೆ ಕಡೆ ಹೋಗೋಣ ಅನ್ಬಿಟ್ಟು. ಇನ್ನು ಆ ಕಡೆ ಕೈ ಮೇಲೆ ಚೆಲ್ತಾ ಅವ್ನಿಗೆ. ನೋಡೋಣ ಟೀ ಕುಡಿತಾ ಇದೀರಿ ಹೇಗಿದೆ ಅಂತ. ಪರವಾಗಿಲ್ಲ ಫ್ರೆಂಡ್, ಚೆನ್ನಾಗೈತೆ. ಹಲೋ ಸ್ನೇಹಿತರೆ, ಬಂದಿದೀವಿ ಇಲ್ಲಿ. ಇನ್ನ ಅವ್ರ ದೋಸೆ ಅಡ್ಡ ಓಪನ್ ಆಗಿಲ್ಲ. ಅಷ್ಟೊತ್ತಿಗೆ ಬಂದ್ ಕಾತ್ಕೊಂಡ್ ಅವ್ರಿಗಿಂತ ಮುಂಚೆನೆ ಬಂದ್ಬಿಟ್ಟಿದ್ವಿ, ನಿದ್ದೆ ಬಂದಿಲ್ಲ ಅನ್ಬಿಟ್ಟು. ಇಲ್ಲಿ ನೋಡಿ ಪೆಟ್ರೋಲ್ ಬಂಕ್ ಹತ್ರ ನಿಂತ್ಕೊಂಡಿದೀವಿ. ದೇವೇಗೌಡ ಪೆಟ್ರೋಲ್ ಬಂಕ್. ಅಲ್ಲಿ ಹಿಂದೆಗಡೆ ಅದು ದೋಸೆ ಅಡ್ಡ ಇರೋದು. ಇನ್ನ ಬಂದಿಲ್ಲ ಅವರು, ನೋಡೋಣ ಎಷ್ಟೊತ್ತು ಬರ್ತಾರ. ನೋಡಿ ಸ್ನೇಹಿತರೆ, ಆಲ್ರೆಡಿ ಬಂಡಿ ಬಂತು ದೋಸೆ ಅಡ್ಡ ಅನ್ಬಿಟ್ಟು. ಅವರೆಲ್ಲ ಇಳ್ಸ್ಕೊಂಡು ರೆಡಿ ಮಾಡ್ಕೊಂತ ಇದಾರೆ. ನೋಡಿ ಸ್ನೇಹಿತರೆ, ಆಲ್ರೆಡಿ ಜನ ಇನ್ನ ಅವರು ಈಗ ತಾನೇ ಬಂದು ಜಸ್ಟ್ ರೆಡಿ ಮಾಡ್ತಾ ಆಗಲ್ರಿ, ಜನ ತುಂಬ ಹೋಗ್ತಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ವಸಂತ್ ಅನ್ಬಿಟ್ಟು. ಸರ್ ನಿಮ್ಮ ಹೆಸರು? ರಾಮಕೃಷ್ಣ ಅಂತ. ರಾಮಕೃಷ್ಣ ಅನ್ಬಿಟ್ಟು. ಸರ್ ಇದು ದೋಸೆ ಅಡ್ಡ ಅನ್ಬಿಟ್ಟು ನೀವು ಎಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದೀರಾ ಸರ್? ನಾವು ಆಗಲೇ ಆಯ್ತು 8 ವರ್ಷದಿಂದ ನಡೆಸ್ತೀವಿ. 8 ವರ್ಷದಿಂದ. ಎಷ್ಟೊತ್ತಿಗೆ ಓಪನ್ ಸರ್ ನಿಮ್ದು? ಸರ್ 3:15 3:30 ಓಪನ್ ಆಗುತ್ತೆ. ನೈಟ್ ಅಂದ್ರೆ 3:15 ಓಪನ್ ಆಗುತ್ತೆ. ಸಂಜೆ ಬಂದು 7:30 ಓಪನ್ ಆಗುತ್ತೆ. ಹೌದಾ? ಏನ್ ಕಾನ್ಸೆಪ್ಟ್ ಸರ್ ನೀವು ಇಷ್ಟೊತ್ನಲ್ಲಿ ಓಪನ್ ಮಾಡಿದ್ದೀರಾ? ಅಲ್ಲ, ಏನ್ ಕಾನ್ಸೆಪ್ಟ್? ಜನಗಳಿಗೆ ಇಷ್ಟೊತ್ತಲ್ಲಿ ಎಲ್ಲೂ ಹೋಟೆಲ್ ಸಿಗಲ್ಲ. ನೈಟ್ ವರ್ಕ್ ಮಾಡೋರು ಎಲ್ಲ ಓಡಾಡ್ತಾ ಇದ್ರು. IT ಪೀಪಲ್ ಸುಮಾರು ಜನ ನೈಟ್ ಶಿಫ್ಟ್, ಊರ್ಗೀರ್ ಹೋಗೋರು, ಊರಿಂದ ಬರೋರು, ಈ ತರದವರೆಲ್ಲ ಬರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಬೇಡ ಅನ್ನಿಸ್ತಾ ಇತ್ತು, ನೋಡಿದ್ರೆ ಚೆನ್ನಾಗಿ ಸಕ್ಸಸ್ ಆಯ್ತು. ಆಗ್ಲಿಂದ ಇದೊಂದೇ ಬ್ರಾಂಚ್ ನಿಮ್ದು? ಬೇರೆ ಕಡೆ ಇದೊಂದೇ ಸರ್, ಇದೊಂದೇ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ? ಏನ್ ಸರ್ ನಿಮ್ಮಲ್ಲಿ ಫೇಮಸ್ ಏನು? ಮಸಾಲೆ ದೋಸೆ ಫೇಮಸ್. ಮಸಾಲೆ ದೋಸೆ ಫೇಮಸ್. ತುಂಬಾ ತುಂಬಾ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿ, ಸಾಫ್ಟ್ ಆಗಿ. ಹೌದಾ? ಮತ್ತೆ ರೈಸ್ ಬಾತ್ ಇಷ್ಟೇ ನಾವು ಮಾಡೋದು. ಇಡ್ಲಿ, ವಡೆ, ಮಸಾಲೆ ದೋಸೆ, ರೈಸ್ ಬಾತ್ ಇಷ್ಟೇ ಮಾಡೋದು ನಾವು. ನಿಮ್ಮ ಅಡ್ರೆಸ್ ಸರ್? ದೇವೇಗೌಡ, ನಿಯರ್ ದೇವೇಗೌಡ ಪೆಟ್ರೋಲ್ ಬಂಕ್ ಆಪೋಸಿಟ್ ಅಷ್ಟೇ. ಪದ್ಮನಾಭನ್. ಅಷ್ಟೇ. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ನೋಡಿ ಇಲ್ಲಿ ಚಟ್ನಿ ಇದೆ, ಉದ್ದಿನ ವಡೆ. ಇಲ್ಲಿ ಇಡ್ಲಿಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ, ಆಲ್ರೆಡಿ ಎಷ್ಟು ಕ್ರೌಡ್ ಬಂದಿದ್ದಾರೆ. ಟೈಮ್ ಈಗ 4 o'clock ಇದೆ. ಆಲ್ರೆಡಿ ತುಂಬಾ ಕ್ರೌಡ್ ಈಗ ಇನ್ನ ಸೇರ್ತಾ ಇದಾರೆ. ಸ್ಯಾಟರ್ಡೆ ಸಂಡೇ ಬಂದ್ರು ಅಂತೂ ಇದು ತುಂಬಾ ಕ್ರೌಡ್ ಆಗ್ಬಿಡುತ್ತಂತೆ. ನೋಡಿ ಸ್ನೇಹಿತರೆ, ದೋಸೆ ಹಾಕ್ತಾನೆ ಇದಾರೆ, ಬರ್ತಾನೆ ಇದಾರೆ ಜನ. ಅಲ್ಲ ನೋಡಿ, ಹಾಕಿ ಕೊಡ್ತಾ ಇದಾರೆ. ಈಗ ಆಲ್ರೆಡಿನೇ ಸುಮಾರು ದೋಸೆ ಹಾಕಿದ್ರು ಅವರು. ದೋಸೆ ಗೊತ್ತು ನಂದ ಅಂದ್ಬಿಟ್ಟು ದೋಸೆ ಹಾಕಿ ಸರ್ವ್ ಮಾಡ್ತಾನೆ ಇದಾರೆ, ಜನ ಬರ್ತಾನೆ ಇದಾರೆ. ನೋಡಿ ಫಾಸ್ಟ್ ಆಗಿ ಮಾಡ್ತಾರೆ. ಇವರು ದೋಸೆ ಮಾಸ್ಟರ್, ಇವರು ನಂದ ಅಂದ್ಬಿಟ್ಟು. ಹಲೋ ಸರ್, ನಂದ ಅಲ್ವಾ ನಿಮ್ಮ ಹೆಸರು? ಏನೇನು ದೋಸೆ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸ್ವಲ್ಪ ಮಸಾಲೆ ದೋಸೆ ಮಾತ್ರ. ಹಾಂ, ಸ್ನೇಹಿತರೆ, ದೋಸೆ ತಗೊಂಡಿದೀವಿ, ಮಸಾಲೆ ದೋಸೆ. ಇಲ್ಲಿ ಫೇಮಸ್ ಬಂದು ಮಸಾಲೆ ದೋಸೆನೆ. ನೋಡೋಣ, ಇದು ಕ್ರಿಸ್ಪಿ ಆಗಿದೆ, ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. 2 ಚಟ್ನಿ ಕೊಟ್ಟಿದ್ದಾರೆ ನೋಡಿ, ತೋರಿಸ್ತೀನಿ. ಸೀರಿಯಸ್ಲಿ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಚಟ್ನಿ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಚೆನ್ನಾಗಿದೆ. ದೋಸೆ ಕ್ರಿಸ್ಪಿಯಾಗಿ, ಜಾಸ್ತಿ ಆಯಿಲ್ ಏನೂ ಇಲ್ಲ ನೋಡಿ, ಜಾಸ್ತಿ ಆಯಿಲ್ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನ್ ಮಗ? ಚೆನ್ನಾಗೈತೆ. ನಾವು ಇಷ್ಟೊಂದ್ಮೇಲೆ ಬಂದು ಇಲ್ಲಿ ತಿಂತಾ ಇರೋದಕ್ಕೂ ವರ್ತಿದೆ. 2 ತರ ಚಟ್ನಿ ಕೊಡ್ತಾರೆ. ಪಲ್ಯ ನೋಡಿ, ಪಲ್ಯನೂ ಅಷ್ಟೊಂದು ಗಟ್ಟಿಯಾಗಿಲ್ಲ. ಎಲ್ಲ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ ಸ್ನೇಹಿತರೆ. ರೈಸ್ ಬಾತ್ ತಗೊಂಡಿದೀವಿ, ನೋಡ್ಸ್ಕೋಣ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಅದ್ಭುತವಾಗಿದೆ ಸೀರಿಯಸ್ಲಿ. ಇಲ್ಲಿ ಏನಂದ್ರೆ ಇಡ್ಲಿ ಸಿಗುತ್ತೆ, ಮಸಾಲೆ ದೋಸೆ, ರೈಸ್ ಬಾತು, ಉದ್ದಿನ ವಡೆ, ಇವು 4 ಐಟಮ್ ಸಿಗೋದು. 4 ಐಟಮ್ ಸಿಕ್ಕಿದ್ರು ನೀಟಾಗಿ ಕ್ವಾಲಿಟಿಯಾಗಿ ಮಾಡ್ಕೊಡ್ತಾ ಇದ್ದಾರೆ. ದೋಸೆ ಅಡ್ಡ ಅಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ.